ಕಾಂಗ್ರೆಸ್ ಸಮಾವೇಶಕ್ಕೆ ಕೇಸರಿ ಪಡೆ ಕಿಡಿಕಾರಿದೆ. ಯಾವ ಪುರುಷಾರ್ಥಕ್ಕಾಗಿ ಸಂಭ್ರಮ ಮಾಡ್ತಾ ಇದ್ದಾರೆ? 1000 ದಿನದ ಸಂಭ್ರಮದ ಸರ್ಕಾರ ಅಲ್ಲ, ಇದು 1000 ಸುಳ್ಳಿನ ಸರ್ಕಾರ ಅಂತ ವ್ಯಂಗ್ಯವಾಡಿ ಆಕ್ರೋಶ ವ್ಯಕ್ತಪಡಿಸಿದೆ. ಅಲ್ಲದೆ 1000 ದಿನದ ಸರ್ಕಾರದಲ್ಲಿ ಸಾವಿರಾರು ಸಮಸ್ಯೆ ಅಂತ ಬಿಜೆಪಿ ಪೋಸ್ಟರ್ ರಿಲೀಸ್ ಮಾಡಿ ಕೌಂಟರ್ ಕೊಟ್ಟಿದೆ. 140 ಶಾಸಕರ ಬಹುಮತ ಸರ್ಕಾರಕ್ಕೆ 1000 ದಿನ ಪರಿಪೂರ್ಣವಾಗಿರೋ ಸಂಭ್ರಮದಲ್ಲಿ ಸರ್ಕಾರವಿದೆ. ಹಾವೇರಿ ಸಮಾವೇಶದುದ್ದಕ್ಕೂ ಬಿಜೆಪಿಯವರನ್ನೇ ಸಿಎಂ ಟಾರ್ಗೆಟ್ ಮಾಡಿದ್ರು. ಸರ್ಕಾರ 1000 ದಿನ ಸಂಭ್ರಮಾಚರಣೆ ಮಾಡುತ್ತಿದ್ರೆ ಬಿಜೆಪಿಯವರು ರಾಜ್ಯದ ಮೂಲೆ ಮೂಲೆಯಲ್ಲೂ ಸರ್ಕಾರದ ಸಂಭ್ರಮದ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ಮಾಡಿದ್ರು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾವ ಪುರುಷಾರ್ಥಕ್ಕೆ 1000 ದಿನಗಳ ಸಂಭ್ರಮಾಚರಣೆ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ಪುರುಷಾರ್ಥ ಇರೋದಕ್ಕೆ ಸಾಧನೆ ಮಾಡಿದ್ದಕ್ಕೆ ಸಮಾವೇಶ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರೆ, ನಮ್ಮ ಕೆಲಸ ನೋಡಿ ಕೈ ಹೊಸಕಿಕೊಳ್ಳುತ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಶೋಕ್ ಕಾಲ್ ಎಳೆದ್ರು. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳವರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡುವಂತ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಆರ್ ಅಶೋಕ್ ಅವ್ರು ಇನ್ನೂ ಒಂದು ಹೇಳಿದಾರೆ, ಮರ್ತಿರ್ ಕಾಣ್ತದೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ? ಹೌದು, ಪುರುಷಾರ್ಥ ಇದ್ದವರೇ ಈ ಕೆಲಸ ಮಾಡ್ತಾರೆ. ಇನ್ನು ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ, ಶಾಸಕ ಅಶ್ವತ್ಥನಾರಾಯಣ ಸುದ್ದಿಗೋಷ್ಠಿ ನಡೆಸಿದ್ರು. 1000 ದಿನದ ಸಂಭ್ರಮದ ಸರ್ಕಾರ ಅಲ್ಲ, ಇದು 1000 ಸುಳ್ಳಿನ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು. ಈ ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಪೂರೈಸಿರುವಂತ ಆಚರಣೆ ಒಂದು ಕಡೆ ಆದ್ರೆ 1000 ಸುಳ್ಳುಗಳನ್ನು ಹೇಳಿಕೊಂಡು ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣನ್ನೇ ಎರಚಿ ಭ್ರಷ್ಟಾಚಾರವನ್ನ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಕರ್ನಾಟಕವನ್ನ ಅಡ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸಿ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಸುಭದ್ರಗೊಳಿಸ್ತಕ್ಕಂಥ ಕೆಲಸ, ಇದರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆಯೇ ವಿನಃ ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದಿಂದ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯವನ್ನ ಇವತ್ತು ದಿವಾಳಿ ಮಾಡೋದಕ್ಕೆ ಹೊರಟಿಲ್ಲ, ಈಗಾಗಲೇ ಆ ಕೆಲಸ ಪೂರೈಸಿದ್ದಾರೆ. ಇನ್ನು ಸಂಸದ ಗೋವಿಂದ ಕಾರಜೋಳ ಗ್ಯಾರಂಟಿಗಳಿಗೆ ಕೊಟ್ಟಿರುವ ಹಣದಲ್ಲೂ ಸರ್ಕಾರ ಮಂತ್ರಿಗಳು ಲೂಟಿ ಮಾಡಿದ್ದಾರೆ. ಲೆಕ್ಕ ಕೇಳಿದ್ರೆ ಅಧಿಕಾರಿಗಳಿಂದ ಕೊಡಿಸ್ತೀವಿ ಅಂತಾರೆ. ಆದ್ರೆ ಹಣಕಾಸು ಸಚಿವರಾಗಿರೋ ಸಿಎಂ ಸಿದ್ದರಾಮಯ್ಯನವರೇ ನಮಗೆ ಲೆಕ್ಕ ಕೊಡಬೇಕು ಅಂತ ಕಾರಜೋಳ ಆಗ್ರಹಿಸಿದ್ರು. ಮತ್ತೊಂದು ಕಡೆ ಸಿಟಿ ರವಿ ಭ್ರಷ್ಟಾಚಾರದಲ್ಲಿ ದಾಖಲೆ, ಬೆಲೆ ಏರಿಕೆಯಲ್ಲಿ ದಾಖಲೆ ಮಾಡಿದ್ದಕ್ಕೆ ಸಂಭ್ರಮಾನ ಅಂತ ಪ್ರಶ್ನೆ ಮಾಡಿದ್ರು. ನಾವು ಇಲಾಖೆವಾರು ಆಯಾ ಇಲಾಖೆ ಕಾರ್ಯದರ್ಶಿ, ಆ ಮ್ಯಾನೇಜರು ಅವ್ರ ಮುಖಾಂತರ ಕೇಳ್ತಾ ಇಲ್ಲ. ನಾವು ಹಣಕಾಸು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ, ಅವರೇ ಹೇಳ್ಬೇಕು ಉತ್ತರ. ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದೀವಿ ಏನು ಸಂಭ್ರಮನ? 60% ಸರ್ಕಾರ ನಮ್ದು ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೀವಿ ಅನ್ನೋದಕ್ಕೋಸ್ಕರ ನೀವು ಸಂಭ್ರಮಿಸ್ತಾ ಇದ್ದೀರಾ? ಅಥವಾ ನಿಮ್ಮ ಮಂತ್ರಿ ನಾಗೇಂದ್ರ ಜೈಲಿಗೆ ಹೋದ ಕಾರಣಕ್ಕೆ, ವೀರೇಂದ್ರ ಪಪ್ಪಿ, ಸತೀಶ್ ಶೈಲು ಇವರೆಲ್ಲ ಜೈಲಿಗೆ ಹೋದ ಕಾರಣಕ್ಕೆ ನೀವು ಸಂಭ್ರಮಿಸ್ತಾ ಇದ್ದೀರಾ? ಇನ್ನು ಕಾಂಗ್ರೆಸ್ ಸರ್ಕಾರದ 1000 ದಿನಗಳ ಸಂಭ್ರಮದ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ರು. ಜನರಿಗೆ ಸಾಲ ಹೊರಿಸಿದ್ದೇ ಸರ್ಕಾರ ಮಾಡಿರೋ ಅಭಿವೃದ್ಧಿ, ಆದ್ರೆ ಸಾಲ ಮಾಡಿ ಮಾಡಿ ಮಂತ್ರಿಗಳು ಸಂಪದ್ಭರಿತವಾಗಿದ್ದಾರೆ ಅಂತ ಎಚ್.ಡಿ.ಕೆ ಗರಂ ಆದ್ರು. ಸಾಲದ ಹೊರೆಯನ್ನ ಹೊರಿಸ್ತಾ ಇರತಕ್ಕಂಥದ್ದು ದೊಡ್ಡ ಅಭಿವೃದ್ಧಿ ಇವ್ರದ್ದು. ನಾಡಿನ 6.5 ಕೋಟಿ ಜನರ ಮೇಲೆ ಸಾಲದ ಹೊರೆ ಹೊರಿಸಿರ್ತಕ್ಕಂಥದ್ದು ಇವರ ಅಭಿವೃದ್ಧಿ. ಆದರೆ ಇವ್ರುಗಳು ಯಾರು 38 ಜನ ಅವರ 37 ಜನ ಅವರು, ಇವ್ರು ಯಾರು ಸಾಲಗಾರರು ಆಗಿಲ್ಲ, ಇವ್ರು ಯಾರು ಅಭಿವೃದ್ಧಿನಲ್ಲಿ ಕೊರತೆನೂ ಆಗಿಲ್ಲ. ಇವರಿಗೆ ಸಂಪದ್ಭರಿತವಾಗಿದ್ದಾರೆ ಅಭಿವೃದ್ಧಿನಲ್ಲಿ.
ಇದೇ ಇವರ ಸಾಧನೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಇವತ್ತು 1000 ದಿನದ ಸರ್ಕಾರದಲ್ಲಿ ಸಾವಿರಾರು ಸಮಸ್ಯೆ ಅಂತ ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ರು. ಬಿಜೆಪಿ ಕಚೇರಿಯಲ್ಲಿ ವಿಜಯೇಂದ್ರ ಕಾರಜೋಳ ಪೋಸ್ಟರ್ಗಳನ್ನ ರಿಲೀಸ್ ಮಾಡಿದ್ರು. ಇದರ ಜೊತೆಗೆ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲೂ ಚಿತ್ರವಿಚಿತ್ರ ಪೋಸ್ಟರ್ಗಳನ್ನ ಸರ್ಕಾರದ ವಿರುದ್ಧ ಪೋಸ್ಟ್ ಮಾಡಿದ್ದಾರೆ. ರೈತರಿಗೆ ನೇಣು ಭಾಗ್ಯ, ಯುವಕರಿಗೆ ಚಿಪ್ಪು ಭಾಗ್ಯ, ಜನರಿಗೆ ದರ ಹೆಚ್ಚಳದ ಬರೆ, ಡ್ರಗ್ಸ್ ದಂಧೆಗೆ ರಕ್ಷಣೆ, ಬಡವರ ಅಕ್ಕಿಗೆ ಕನ್ನ, 5,000 ಕೋಟಿ ಗೃಹಲಕ್ಷ್ಮಿ ಹಣ ನಾಪತ್ತೆ, ಕಾಂಗ್ರೆಸ್ ಸೃಷ್ಟಿಸಿದ ಸಮಸ್ಯೆಗಳ ಸಂಖ್ಯೆ ಲೆಕ್ಕಕ್ಕಿಲ್ಲದಷ್ಟಿವೆ. ಇವು ಸ್ಯಾಂಪಲ್ಗಳಷ್ಟೇ ಅಂತ ಬಿಜೆಪಿ ಪೋಸ್ಟರ್ ಹಾಕಿದೆ. ಒಟ್ನಲ್ಲಿ ಸರ್ಕಾರದಲ್ಲಿ 1000 ದಿನದ ಸಂಭ್ರಮ ಮನೆ ಮಾಡಿದ್ರೆ ಬಿಜೆಪಿ ಅವರು 1000 ದಿನದ ಸಂಭ್ರಮದಲ್ಲೂ ಸಾವಿರಾರು ಸಮಸ್ಯೆಗಳನ್ನ ಹುಡುಕಿ ತೆಗೆದು ವಾಗ್ದಾಳಿ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.